ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನನ್ನ ಅಮ್ಮ ಪುಲಾವ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡುವ. ಹಾಯ್ ಫ್ರೆಂಡ್ಸ್, ಇವತ್ತು ಸೋಯಾ ಚಂಕ್ಸಿದ್ದು ಪಲಾವ್ ಮಾಡ್ತಾ ಇದ್ದೇನೆ. ಅದಕ್ಕೆ ಏನೆಲ್ಲ ಐಟಮ್ ಬೇಕಂತ ನೋಡುವ ಬನ್ನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ. 4 ಗ್ಲಾಸ್ ನೀರು, ಗರಂ ಮಸಾಲ ಪೌಡರ್, ತೆಂಗಿನೆಣ್ಣೆ ಒಂದು 4 ಚಮಚ, 4 ಚಮಚ ತುಪ್ಪ, ಕ್ಯಾರೆಟ್, ಬಟಾಣಿ ಮತ್ತು ಒಂದು ಟೊಮ್ಯಾಟೊ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸು ಮತ್ತು ಶುಂಠಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದು ಸೋಯಾ ಚಂಕ್ಸ್. ಇದನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಬೇಕು. ಮೊದಲಿಗೆ ತೆಂಗಿನೆಣ್ಣೆ ಹಾಕೋದು, ನಂತರ ತುಪ್ಪ ಹಾಕೋದು. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹೀಗೆ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕೋದು. ನೀರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೀರುಳ್ಳಿದ್ದು. ಈಗ ಗರಂ ಮಸಾಲ ಪೌಡರ್ ಮತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕೋದು. ನಂತರ ಸ್ವಲ್ಪ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡೋದು. ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಇದನ್ನು ಫ್ರೈ ಮಾಡೋದು. ಈಗ ಇದಕ್ಕೆ ಬಟಾಣಿ, ಟೊಮ್ಯಾಟೊ ಮತ್ತು ಕ್ಯಾರೆಟನ್ನು ಹಾಕೋದು. ನಂತರ ಸರಿ ಮಿಕ್ಸ್ ಮಾಡೋದು. ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟ ಸೋಯಾ ಚಂಕ್ಸನ್ನು ಹಿಂಡಿ ತೆಗೆದಿದ್ದೇನೆ. ಇದನ್ನು ಇದಕ್ಕೆ ಸೇರಿಸೋದು. ನಂತರ ಸರಿ ಮಿಕ್ಸ್ ಮಾಡೋದು. ನೀರನ್ನು ಇದಕ್ಕೆ ಹಾಕುವುದು. ಈಗ ಉಪ್ಪನ್ನು ಹಾಕುವುದು. ನಂತರ ತೊಳೆದಿಟ್ಟ ಸೋನಾ ಮಸೂರಿ ಅಕ್ಕಿಯನ್ನು ಹಾಕುವುದು. ಸ್ವಲ್ಪ ಮೇಲೆ ಕೆಳಗೆ ಮಾಡಿ. ಕುದೀತಾ ಉಂಟು. ಈಗ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಉಪ್ಪು ಹಾಕಿ. ಈಗ ಕುಕ್ಕರಿದ್ದು ಮುಚ್ಚಳವನ್ನು ಹಾಕುವುದು. ಗ್ಯಾಸನ್ನು ದೊಡ್ಡ ಫ್ಲೇಮಲ್ಲಿಟ್ಟು 1 ವಿಸಿಲ್ ತೆಗೆಯುವುದು. ಬಿಸಿ ಬಿಸಿ ಸೋಯಾ ಚಂಕ್ಸ್ ಪಲಾವ್ ರೆಡಿಯಾಗಿದೆ.
ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.